ಎರಡನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಸಭೆ ಕಲಾಪ. ಇಂದು ಬೆಳಗ್ಗೆ 10 ಗಂಟೆಗೆ ಆರಂಭವಾಗಿರುವಂತಹ ವಿಧಾನಸಭೆ ಕಲಾಪ ಇಂದು ಎರಡನೇ ದಿನಕ್ಕೆ ವಿಧಾನಸಭೆ ಕಲಾಪ ಕಾಲಿಟ್ಟಿರುವಂತದ್ದು. ಬೆಳಗ್ಗೆ 10 ಗಂಟೆಗೆ ಆರಂಭವಾಗುತ್ತೆ ವಿಧಾನಸಭೆ ಕಲಾಪ. ಈ ವೇಳೆ ಆರ್ಸಿಬಿ ಕಾಲ್ತುಳಿತ ವಿಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇರುವಂತದ್ದು. ಆರ್ಸಿಬಿ ಕಾಲ್ತುಳಿತ ಆಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇಂದು ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ವಿಚಾರವನ್ನ ಪ್ರಸ್ತಾಪ ಮಾಡಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಸಿಎಂ ಡಿಸಿಎಂ ಗೃಹ ಸಚಿವರು ಇದಕ್ಕೆ ಹೊಣೆಗಾರರು. ಅಧಿಕಾರಿಗಳ ಕ್ರಮಕ್ಕೆ ಕಿಡಿಕಾರಲಿದ್ದಾರೆ ವಿಪಕ್ಷ ನಾಯಕರು. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಕಿಡಿಕಾರೋದಕ್ಕೆ. ಅಧಿಕಾರಿಗಳ ಕ್ರಮಕ್ಕೂ ಕೂಡ ಕಿಡಿಯನ್ನ ಕಾರಲಿದ್ದಾರೆ ವಿಪಕ್ಷ ನಾಯಕರು. ಈ ವೇಳೆ ಆಡಳಿತ ವಿಪಕ್ಷಗಳ ಮಧ್ಯೆ ವಾರ್ ಆಗುವಂತಹ ಸಾಧ್ಯತೆ ಇದೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಬಿಜೆಪಿ ನಾಯಕರು. ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಲು ವಿಪಕ್ಷ ನಾಯಕರು ಸಜ್ಜಾಗಿರುವಂತದ್ದು. ಇದೀಗ ಎರಡನೇ ದಿನಕ್ಕೆ ಕಾಲಿಟ್ಟ ಸಂದರ್ಭದಲ್ಲೂ ಕೂಡ ವಿಧಾನಸಭೆ ಕಲಾಪದಲ್ಲಿ ಇಂದು ಆರ್ಸಿಬಿ ಕಾಲ್ತುಳಿತ ಸಂಭವಿಸಿರುವಂತಹ ಪ್ರಕರಣದ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ರೂಪುರೇಷೆಗಳನ್ನ ಹಾಕೊಂಡಿದ್ದಾರೆ. ನಿನ್ನೆನೂ ಕೂಡ ಸದನದಲ್ಲಿ ಕದನ ಆರಂಭವಾಗುವುದಕ್ಕೂ ಮುಂಚೆನೆ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಿದ್ರು, ಧರಣಿ ಕೂತಿದ್ರು. ಇದೀಗ ಇಂದು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಚರ್ಚೆಯಾಗುವಂತಹ ಸಾಧ್ಯತೆ ಇರುವಂತದ್ದು. ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಹಾಗಾಗಿ ಇದಕ್ಕೆ ನೇರವಾದಂತಹ ಹೊಣೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಈ ಮೂರೂ ಜನರು ಕೂಡ ಹೊಣೆಗಾರರಾಗ್ತಾರೆ. ಇನ್ನು ಅಧಿಕಾರಿಗಳ ತಲೆದಂಡವನ್ನ ಕೂಡ ಮಾಡಿದ್ರು, ಅದಕ್ಕೆ ಕೂಡ ಕಿಡಿಯನ್ನ ಕಾರೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿರೋಂಥದ್ದು. ವಿಪಕ್ಷ ನಾಯಕರು ಈ ವೇಳೆ ಆಡಳಿತ ವಿಪಕ್ಷ ನಾಯಕರ ನಡುವೆ ವಾರ್ ನಡೆಯುವಂತಹ ಸಾಧ್ಯತೆ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ ಆರ್ಸಿಬಿ ಕಾಲ್ತುಳಿತದ ಸಂದರ್ಭದ ಬಗ್ಗೆ, ಆ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತನಾಡುವಂತಹ ಸಾಧ್ಯತೆ ಇರುವಂತದ್ದು.